ಕನ್ನಡ ಬೈಬಲ್ ಕ್ವಿಜ್ ಆದಿಕಾಂಡ 7 ಮತ್ತು 8ನೇ ಅಧ್ಯಾಯಗಳು. ಯೆಹೋವನು ನೋಹನಿಗೆ ಎಲ್ಲ ಶುದ್ಧ ಪಶುಗಳಲ್ಲಿ ಎಷ್ಟು ಗಂಡು ಹೆಣ್ಣುಗಳನ್ನು ತೆಗೆದುಕೋ ಎಂದನು. ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 6, ಆಪ್ಷನ್ ಡಿ 7. ಸರಿಯಾದ ಉತ್ತರ 7. ದೇವರು ಭೂಮಿಯ ಮೇಲೆ ಎಷ್ಟು ದಿವಸ ಹಗಲಿರುಳು ಮಳೆಯನ್ನು ಸುರಿಸಿದನು? ಆಪ್ಷನ್ ಎ 40 ದಿವಸ ಹಗಲಿರುಳು, ಆಪ್ಷನ್ ಬಿ 30 ದಿವಸ ಹಗಲಿರುಳು, ಆಪ್ಷನ್ ಸಿ 20 ದಿವಸ ಹಗಲಿರುಳು, ಆಪ್ಷನ್ ಡಿ 50 ದಿವಸ ಹಗಲಿರುಳು. ಸರಿಯಾದ ಉತ್ತರ 40 ದಿವಸ ಹಗಲಿರುಳು. ಭೂಮಿಯ ಮೇಲೆ ಜಲಪ್ರಳಯವು ಉಂಟಾದಾಗ ನೋಹನು ಎಷ್ಟು ವರ್ಷದವನಾಗಿದ್ದನು? ಆಪ್ಷನ್ ಎ 500 ವರ್ಷ, ಆಪ್ಷನ್ ಬಿ 400 ವರ್ಷ, ಆಪ್ಷನ್ ಸಿ 600 ವರ್ಷ, ಆಪ್ಷನ್ ಡಿ 700 ವರ್ಷ. ಸರಿಯಾದ ಉತ್ತರ 600 ವರ್ಷ. ಜಲಪ್ರಳಯದ ನೀರು ಬೆಟ್ಟಗಳಿಗಿಂತಲೂ ಎಷ್ಟು ಮೊಳ ಹೆಚ್ಚಿದವು? ಆಪ್ಷನ್ ಎ 15 ಮೊಳ, ಆಪ್ಷನ್ ಬಿ 17 ಮೊಳ, ಆಪ್ಷನ್ ಸಿ 19 ಮೊಳ, ಆಪ್ಷನ್ ಡಿ 21 ಮೊಳ. ಸರಿಯಾದ ಉತ್ತರ 15 ಮೊಳ. ಪ್ರಳಯದ ನೀರು ಕಡಿಮೆ ಆಗುತ್ತಾ 7ನೆಯ ತಿಂಗಳಿನ 17ನೆಯ ದಿನದಲ್ಲಿ ನಾವೆಯು ಯಾವ ಸೀಮೆಯ ಬೆಟ್ಟದಲ್ಲಿ ನಿಂತಿತು? ಆಪ್ಷನ್ ಎ ಸೀನಾಯ್, ಆಪ್ಷನ್ ಬಿ ಮೆರಿಬಾ, ಆಪ್ಷನ್ ಸಿ ಅರಾರಾಟ್, ಆಪ್ಷನ್ ಡಿ ತಾಷೀಸ್. ಸರಿಯಾದ ಉತ್ತರ ಅರಾರಾಟ್. 40 ದಿನಗಳಾದ ಮೇಲೆ ನೋಹನು ತಾನು ಮಾಡಿದ ನಾವೆಯಿಂದ ಕಿಟಕಿಯನ್ನು ತೆರೆದು ಯಾವ ಪಕ್ಷಿಯನ್ನು ಹೊರಕ್ಕೆ ಬಿಟ್ಟನು? ಆಪ್ಷನ್ ಎ ಗುಬ್ಬಿ, ಆಪ್ಷನ್ ಬಿ ಕಾಗೆ, ಆಪ್ಷನ್ ಸಿ ಪಾರಿವಾಳ, ಆಪ್ಷನ್ ಡಿ ಬೆಳವಕ್ಕಿ. ಸರಿಯಾದ ಉತ್ತರ ಕಾಗೆ. ನೋಹನು 2ನೇ ಸಾರಿ ಪಾರಿವಾಳವನ್ನು ಹೊರಕ್ಕೆ ಬಿಟ್ಟಾಗ ಅದು ತಿರುಗಿ ಬರಲು ಅದರ ಬಾಯಲ್ಲಿ ಯಾವ ಮರದ ಹೊಸ ಚಿಗುರು ತಂದಿತು? ಆಪ್ಷನ್ ಎ ಖರ್ಜೂರ ಮರದ, ಆಪ್ಷನ್ ಬಿ ಅಂಜೂರ ಮರದ, ಆಪ್ಷನ್ ಸಿ ತುರಾಯಿ ಮರದ, ಆಪ್ಷನ್ ಡಿ ಎಣ್ಣೆ ಮರದ. ಸರಿಯಾದ ಉತ್ತರ ಎಣ್ಣೆ ಮರದ. ಡ್ಯಾಶ್ ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡನು. ಆಪ್ಷನ್ ಎ ಭೂಮಿಯು, ಆಪ್ಷನ್ ಬಿ ಆಕಾಶವು, ಆಪ್ಷನ್ ಸಿ ನೋಹನು, ಆಪ್ಷನ್ ಡಿ ಯೆಹೋವನು. ಸರಿಯಾದ ಉತ್ತರ ಭೂಮಿಯು. ನೋಹನು ಯೆಹೋವನಿಗೋಸ್ಕರ ಏನನ್ನು ಕಟ್ಟಿ ಸರ್ವಾಂಗ ಹೋಮ ಮಾಡಿದನು? ಆಪ್ಷನ್ ಎ ದೇವಾಲಯ, ಆಪ್ಷನ್ ಬಿ ಮಂಟಪ, ಆಪ್ಷನ್ ಸಿ ಗುಡಾರ, ಆಪ್ಷನ್ ಡಿ ಯಜ್ಞವೇದಿ. ಸರಿಯಾದ ಉತ್ತರ ಯಜ್ಞವೇದಿ. ಜಲಪ್ರಳಯದಲ್ಲಿ ಬದುಕಿ ಉಳಿದವರು ಎಷ್ಟು ಜನರು? ಆಪ್ಷನ್ ಎ 7 ಜನರು, ಆಪ್ಷನ್ ಬಿ 9 ಜನರು, ಆಪ್ಷನ್ ಸಿ 8 ಜನರು, ಆಪ್ಷನ್ ಡಿ 10 ಜನರು. ಸರಿಯಾದ ಉತ್ತರ 8 ಜನರು.